ಕೆಲಸ ಮಾಡಿ ಎಲ್ಲ ಒಂದು ಕಡೆ ಮೊಸರಲ್ಲಿ ಕಲ್ಲನ್ನು ಹುಡುಕ್ತಕ್ಕಂಥ ಪಾಪದ ಕೃತ್ಯಕ್ಕೆ ಸಿದ್ದರಾಮಯ್ಯನವರ ದೇವರು ಆಗಬಾರ್ದು. ನನಗೆ ಅವರ ಇತ್ತೀಚಿನ ನಡವಳಿಕೆ ನೋಡಿದ್ರೆ ಹಾಗೆ ಕಾಣ್ತಾ ಇದೆ. ಅಪ್ಪ ಒಂದು ನಿಮಿಷ ತಾಳೋ, ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತೆತ್ತಕ್ಕಾಗೋದಿಲ್ಲ. ಪ್ರಾಣ ಅದು ಎಂಥವ್ರ ಪ್ರಾಣ? ಮಕ್ಕಳ್ರಿ, ದೇಶದ ಭವಿಷ್ಯದ, ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬೆಳಿಬೇಕಾದ ಮಕ್ಕಳು ಭವಿಷ್ಯ ರೀ. ಅವ್ರ ತಂದೆನೇ ಯಾರು? ನೆನ್ನೆ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ನಲ್ಲಿ ನೋಡಿದೆ. ನಾನು ಸುಮಾರು 100 ಕೋಟಿ ರೂಪಾಯಿನ ಆಸ್ತಿ ಇದೆ, ನಾನು ಯಾರು ಕೊಡಲಿ? ಈ ಪಾಪಕ್ಕೆ ನೇರ ಹೊಣೆ ಯಾರು? ಯಾರು ನಮ್ಮವ್ರು ಮಾತಾಡೋಕ್ಕೆ ತಯಾರಾಗಿಲ್ಲ. ಎಲ್ಲ ಒಂದು ಕಡೆ ಮಾತಾಡಬೇಕಾಯ್ತದೆ. ನಮ್ಮದು ಯಾವುದು ಕುರ್ಚಿ ಶಾಶ್ವತ ಅಲ್ಲ. ಆದರೆ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯನ್ನು 1 ವರ್ಷದಿಂದ ಗಮನಿಸಿದ ಮೇಲೆ ಸೋಮಣ್ಣನ ಕಾರ್ಯವೈಖರಿನೇ ಬೇರೆ. ಆ ಕಾರ್ಯವೈಖರಿಯನ್ನು ಬಲ್ಲವನಾಗಿರೋದ್ರಿಂದ ನೀವು ಒಂದು 8 ಏನು ಮಾಡಬೇಡಿ. ನೀವು ಒಂದು 4-5 ದಿನ ಪ್ರೈಮ್ ಮಿನಿಸ್ಟರ್ ಕಚೇರಿಗೆ ಕುಳಿತುಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೂ 11 ಗಂಟೆ 12 ಗಂಟೆವರೆಗೂ ಅವರ ಕಾರ್ಯಕ್ರಮಗಳು ಯಾವ ರೀತಿ ಇದೆ ಅಂತ ನಾನು ಸ್ವಲ್ಪ ನೋಡಿರೋದ್ರಿಂದ ನಾನು ಇಷ್ಟು ಬದಲಾವಣೆ ಆಗಿದ್ದೀನಿ. ಅಂದರೆ ರಾಜ್ಯ ಸರ್ಕಾರ ಯಾವ ಪಾರ್ಟಿ ಇದೆ ಏನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ತಾ ಇರತಕ್ಕಂಥ ಈ ಒಂದು ಗಲೀಜು ಕೆಲಸ ಇದೆಯಲ್ಲ, ಇದಕ್ಕೆ ದೇವರು ನಿಮ್ಮನ್ನು ಕ್ಷಮಿಸೋದು. ಸಿಎಂ ಮತ್ತು ಡಿಸಿಎಂ ನಡುವೆ ಕೋಆರ್ಡಿನೇಷನ್ ಅದು ಹಳ್ಳಿ ತಪ್ಪಿದ ಸರ್ಕಾರ. ಅಲ್ಲಿ ಟ್ರೈನಿಗೆ ಹೋಗೋದಕ್ಕೆ ಲೈನೇ ಇಲ್ಲ, ಟ್ರ್ಯಾಕೇ ಇಲ್ಲ. ಟ್ರ್ಯಾಕ್ ಇಲ್ದಿರ ಹೋಗ್ತಾ ಇದೆ. ಎಲ್ಲಂದ್ರಲ್ಲಿ ಅಲ್ಲಿ ಎದ್ದೋಳ್ತೇವೆ, ಇಲ್ಲಿ ಎದ್ದೋಳ್ತೇವೆ, ಕೈ ಮುರ್ಕೋತಾರೆ, ಕಾಲು ಮುರ್ಕೋತಾರೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಮ ಜನ ಪ್ರಾಣ ಕಳೀತಾ ಇದ್ದಾರೆ. ಇದು ಆಗಬಾರ್ದು. ಅವರಿಬ್ಬರಿಗೂ ಕೋಆರ್ಡಿನೇಷನ್ ಇದೆಯೋ ಇಲ್ಲೋ, ಇನ್ಯಾವ್ಯಾವ್ದ್ರೊಳಗೆ ಏನೇನಿದೆಯೋ, ಒಳ ಒಪ್ಪಂದಗಳು ಯಾವ ರೀತಿ ಇನ್ಯಾರ್ಯಾರ ಜೊತೆಲಿದೆಯೋ ನನಗೆ ಅದು ಗೊತ್ತಿಲ್ಲ. ನನಗೆ ಇಂತಹ ಒಂದು ಇನ್ಸಿಡೆನ್ಸ್ ನಡೆದ್ರು ಕೂಡ ಸಿದ್ದರಾಮಯ್ಯನಂತ ಒಬ್ಬ ಮುತ್ಸದಿ ರಾಜಕಾರಣಿ, ವಿವೇಕದಿಂದ ನಡೀತಕ್ಕಂಥ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ವಿ. ನಿಮ್ಮ ವಿವೇಕತನ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತೀನಿ ಅಷ್ಟೇ. ಇಡೀ ಕರ್ನಾಟಕಕ್ಕೆ ಒಂದು ಕೆಟ್ಟ ಹೆಸರು ನೋಡಿ, ನಾಟ್ ಓನ್ಲಿ ಕರ್ನಾಟಕ ಬಟ್ ಆಲ್ಸೋ ಇನ್ ಇಂಡಿಯಾ ಆಲ್ಸೋ. ಇವ್ರು ಯಾವ್ಯಾವುದಕ್ಕೂ ಉದಾಹರಣೆಗಳು ಕೊಟ್ಟರು ನೋಡಿದೆ. ಮಧ್ಯಪ್ರದೇಶದ ಕೊಟ್ಟರು, ಮತ್ತೊಂದು ಕೊಟ್ಟರು. ಕುಂಭಮೇಳ ರೀ, ಅದು ಭಗವಂತ ರೀ. ಅಲ್ಲಿ ಯಾರು ಹೋಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರಾದರೂ ಒಬ್ಬರು ಪ್ರಶ್ನೆ ಮಾಡಿದ್ದಾರೇನಪ್ಪ? ಇಲ್ಲಾಗಿದ್ದೇನೋ ಯಾವುದೇ ತಾರೀಕು ಕೂಡ ಆದ 1-20 ಗಂಟೆಯಲ್ಲೇ ನೀವು ಏನೆಲ್ಲ ಮಾಡಿ ನಿಮ್ಮ ತೀರ್ಮಾನದಿಂದ ಇದ್ದಂಥ ನಿಮ್ಮ ಪಿತ್ತೂರಿ, ನಿಮ್ಮ ಪ್ರಚಾರ, ನಾನು ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ದೊಡ್ಡಸ್ಕೆ ಬೇಕಾಗಿತ್ತು, ಅದಕ್ಕೋಸ್ಕರ ಮಾಡಿದ್ದೀರಿ. ಇದು ನಿಮಗೆ ಸಾಧುವಾದ ಕ್ರಮ ಅಲ್ಲ. ಒಂದು ನಿಮಿಷಪ್ಪ, ನಾನು ಕಾಂಗ್ರೆಸ್ನಲ್ಲಿ MLA ಆಗಿದ್ದೆ. ಸಿದ್ದರಾಮಯ್ಯನವ್ರು ಕೊಟ್ಟಿರೋ ಅಷ್ಟು ಫ್ರೀ ಹ್ಯಾಂಡು ಈ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ಅಂಥ ಸಿದ್ದರಾಮಯ್ಯನವರು ಜರ್ಕೊಡಿತಾವ್ರೆ ಅಂದರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದು ಒಂದು ಸತ್ಯ. ನಾನು ಪದೇ ಹೇಳ್ತೀನಿ, ನನಗೇನು ಅವ್ರ ಮೇಲೆ 1% ಕೂಡ, ಇದು ಭಗವಂತನ ಸನ್ನಿಧಿಯಲ್ಲಿ ಹೇಳ್ತೀನಿ, ಅವ್ರ ನಡವಳಿಕೆ ಈ ರೀತಿ ಆಗ್ತಾಯಿದೆ ಅಂತ ನಾನು ಕನ್ಸ್ಕೊಂಡಿರಲಿಲ್ಲ. ಇಷ್ಟೊಂದು ಇವರು ಅಂಟ್ಕೊಂಡು ಅಧಿಕಾರಕ್ಕೋಸ್ಕರ ಆಗಿ ಜೋತ್ ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದರ ನೈತಿಕತೆ ಏನಿದೆ, ಈ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂಥ ನೈತಿಕತೆ, ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ. ಸರ್, ಮೈಸೂರು ಚಾಮರಾಜನಗರಕ್ಕೆ ಎಲೆಕ್ಟ್ರಿಕ್ ಟ್ರೈನ್ ಓಡಾಟಕ್ಕೆ ಎಲ್ಲ ಸಿದ್ಧತೆ ಆಗಿದೆ, ಆದರೆ ಏರ್ಪೋರ್ಟ್ ಅಥಾರಿಟಿ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಅವೆಲ್ಲ ಒಂದು ನಿಮಿಷ ತಾಳಪ್ಪ. ಇಲ್ಲಿ ತಂದೆ, ಇಡೀ ದೇಶದಲ್ಲಿ 11 ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆದಮೇಲೆ 17-18% ಇದ್ದು ಎಲೆಕ್ಟ್ರಿಫಿಕೇಷನ್ನು ಇವತ್ತು 99% ಹೋಗಿದೆ. ಇದು ಯಾವುದೋ ಒಂದು ಸಣ್ಣದು ಕಣಪ್ಪಲ್ಲೇ, ಅದೇನು ದೊಡ್ಡದು. ಒಂದು ನಿಮಿಷ, ಇವಾಗ ನನ್ನ ಗಮನಕ್ಕೆ ತಂದಿದ್ಯಾ? ಅದು ಯಾವ ರೀತಿ ಕಾರ್ಯ ಆಯ್ತದೆ ಅಂತ ನೋಡ್ತಾ ಇರೋದು. ಇದು ಕೆಲಸ. ಇದು ನೀವು ಕೇಳಿದ್ದು ಸರಿ ಇದೆ. ನಾವು ಕೂಡ ಅದಕ್ಕೆ ಇವಾಗೇನು ಮಾತಾಡ್ತೀವಿ, ಅದನ್ನು ನಾಳೆ ಬೆಳಿಗ್ಗೆಯಿಂದ ಚಾಲನೆ ಕೊಡ್ತೀವಿ. ಇನ್ನೇನ ಇದೆಯಾ? ನೀವು ದಯವಿಟ್ಟು ಪ್ಲೀಸ್, ಅದು ಯಾಕಂದ್ರೆ ನಾನು ಮಾತಾಡೋದೆಲ್ಲ ರೆಕಾರ್ಡ್ ಆಯ್ತು.